ಹಲೋ ಹಾಯ್ ಎವ್ರಿವನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ನೋಡ್ತಾ ಇರ್ಬೋದು ಇದೇನಪ್ಪ ಹಿಂಗೆ ಇಳಿಸ್ತಾ ಇದ್ದಾರೆ ಅಂತ ಖಂಡಿತ ಸ್ನೇಹಿತರೆ, ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ. ಕೊಬ್ಬರಿ ರೈತರಿಗೆ ಉಪಯುಕ್ತವಾಗಿರ್ತಕ್ಕಂತಹ ಕೊಬ್ಬರಿ ಸುಲಿಯೋ ಅಂತ ಮಿಷನ್ ಅಂತ. ನಿಜವಾಗ್ಲೂ ಖಂಡಿತವಾಗ್ಲೂ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಪೂರ್ತಿ ತೋರಿಸ್ಕೊಡ್ತಾ ಇಲ್ಲ. ಅಂದರೆ ಜಸ್ಟ್ ನಾವು ಕೂಡ ತರಿಸಿದ್ವಿ, ಇವಾಗ ತಾನೇ ಅನ್ಲೋಡ್ ಆಗ್ತಾಯಿದೆ ಗಾಡಿ. ಏನು ಗಾಡಿಯಿಂದ ಮಿಷನನ್ನು ಕೆಳಗಿಳಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು. ಇದನ್ನು ಜಸ್ಟ್ ಒಂದು ವೀಡಿಯೋ ಪ್ರೂಫಿಗೋಸ್ಕರ ಒಂದು ವೀಡಿಯೋ ಅಷ್ಟೇ. ನಿಜವಾಗ್ಲೂ ಇದನ್ನು ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋ 2 ವೀಡಿಯೋ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಲೆಂತಿ ಆಗಿರೋದ್ರಿಂದ ಈ ವಿಡಿಯೋ, ಹಾಗಾಗಿ ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋ ಮಾಡಿದ್ದೀನಿ. ಈ ಪಾರ್ಟ್ 1 ವೀಡಿಯೋದಲ್ಲಿ ಜಸ್ಟ್ ಕೊಬ್ಬರಿನ ಇದು ಯಾವ ರೀತಿ ಸುಲಿಯುತ್ತೆ ಅದನ್ನು ಮಾತ್ರ ನಾನಿದೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಎಷ್ಟು ಖರ್ಚಾಯಿತು ಮತ್ತು ಇದರ ಬೆನಿಫಿಟ್ ಏನು, ಇದು ಯಾವುದರಿಂದ ಓಡುತ್ತೆ, ಅಂದರೆ ಕರೆಂಟಿಂದ ಓಡುತ್ತೋ ಅಥವಾ ಜನ್ರೇಟರ್ ಡೀಸೆಲ್ ಅಥವಾ ಪೆಟ್ರೋಲಿಂದ ಓಡುತ್ತೋ ಅಥವಾ ಜನ್ರೇಟರ್ ವ್ಯವಸ್ಥೆಯಿಂದ ಓಡುತ್ತೋ, ಹಾಗೆ ಇದಕ್ಕೆ ಎಷ್ಟು ವೆಚ್ಚ ಎಷ್ಟು ತಗಲಿತು, ಇದನ್ನು ಯಾರೆಲ್ಲ ಇದನ್ನು ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಗಾಡಿ ಅನ್ಲೋಡ್ ಆಗ್ತಾಯಿದೆ, ದೆನ್ ಅದಾದಮೇಲೆ ಇದ್ರದ್ದು ಪೂಜೆ ವ್ಯವಸ್ಥೆ, ಯಾವುದೇ ನಮ್ಮ ರೈತರು ಮನೆ ಫ್ಯಾಮಿಲಿ ಅಂತ ಅಂದಮೇಲೆ ಮನೆಗೆ ಯಾವುದೇ ವಸ್ತು ಬಂದರೂ ಕೂಡ ಫಸ್ಟ್ ಪ್ರೊಸೀಜರ್ ಇರೋದೆ ಅದನ್ನು ಪೂಜೆ ಮಾಡಿ ಸ್ವಾಗತ ಮಾಡ್ಕೊಳೋದು ಮನೆಗೆ. ನಮ್ಮದು ಕೂಡ ಅದೇ ಪ್ರೊಸೀಜರು. ಇದನ್ನು ಗಾಡಿಯಿಂದ ಇಳಿಸಿದ ತಕ್ಷಣವೇ ಅದಕ್ಕೆ ಎಲ್ಲ ಕವರೆಲ್ಲ ಬಿಚ್ಚಿಬಿಟ್ಟು ಪೂಜೆ ವ್ಯವಸ್ಥೆಯನ್ನು ಮಾಡಿಕೊಂಡು ಬರೀ ಒಂದು ಮಿಷಿನಿನ ಒಂದು ಡೆಮೋ ಅದು ಯಾವ ರೀತಿ ಸುಲಿಯುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಡೆಮೋ ತೋರಿಸ್ತಾ ಇದ್ದೀವಿ ಅಷ್ಟೇ. ಇದು ಹಲ್ಗೆ ಸಹಾಯದಿಂದ ಇಳಿಸ್ಕೊಂಡು ಗಾಡಿಯಿಂದ ಕೆಳಗೆ ತುಂಬ ಅಂದರೆ ತುಂಬ ವೆಯ್ಟ್ ಇದೆ ಸ್ನೇಹಿತರೆ, ಸಖತ್ತು ಇದು ವೆಯ್ಟ್ ಇದೆ. ಅಂದರೆ ಒಂದು ಟ್ರಿಕ್ ಸಹಾಯದಿಂದನೇ ಇಳಿಸ್ತಿದ್ರು ಅಂತಲೇ ಹೇಳ್ಬೋದು. ಅಂದರೆ ಅವರು ಗಾಡಿಯವರು ಕೂಡ ಯಾವುದೇ ರೀತಿ ಎಕ್ವಿಪ್ಮೆಂಟ್ಗಳನ್ನ ತಂದಿರಲಿಲ್ಲ ಇಳಿಸೋದಕ್ಕೆ. ನಾವೇ ನಮ್ಮ ಮನೇಲಿರ್ತಕ್ಕಂಥ ಹಲ್ಗೆಗಳ ಸಹಾಯದಿಂದ ಈ ಗಾಡಿಯಿಂದ ಕೆಳಗಡೆ ಅದನ್ನು ಇಳಿಸ್ಕೊಂಡ್ವಿ. ತುಂಬ ಜನ ಬೇಕಾಯಿತು, ಒಂದು 7ರಿಂದ 8 ಜನನೇ ಇದಕ್ಕೆ ಬೇಕಾಯಿತು. ಗಾಡಿಯವರು ಯಾವುದೇ ರೀತಿ ಎಕ್ವಿಪ್ಮೆಂಟ್ಗಳನ್ನು ಕೂಡ ತಂದಿರಲಿಲ್ಲ, ಕಂಪ್ನಿಯಿಂದ ಟ್ರೈನಲ್ಲಿ ಅದನ್ನು ಎತ್ಬಿಟ್ಟು ಗಾಡಿಗೆ ಇಟ್ರಂತೆ. ಹಂಗಾಗಿ ಪಾಪ ಅವರು ಡ್ರೈವರು ಕೂಡ ಕೇಳ್ತಾಯಿದ್ರು ಇವರೆಲ್ಲ ಏನೋ ವ್ಯವಸ್ಥೆ ಮಾಡ್ಕೊಂಡಿಲ್ವ ಇಳಿಸೋದಕ್ಕೆ ಅಂತಂತ. ಇಲ್ಲ ಅಣ್ಣ, ಗಾಡಿನ ಮಿಷಿನನ್ನು ಬರೀ ಟ್ರೈನಿಂದ ಎತ್ತಿಟ್ರು ಅಂತಂತ ಹೇಳಿದರು. ಇದು ನೋಡಿ ಸ್ನೇಹಿತರೆ, ಗಾಡಿನಿಂದ ಇಳಿಸಿ ಆದಮೇಲೆ ಅದನ್ನು ಒಂದು ನಮ್ಮ ಶೆಡ್ಡಲ್ಲಿ ಹಾಕ್ಬಿಟ್ಟು ಜಸ್ಟ್ ನೋಡಲಿಕ್ಕೆ ನಮಗೂ ಕೂಡ ಕ್ಯೂರಿಯಾಸಿಟಿ ಅಲ್ವಾ, ಇದು ಯಾವ ರೀತಿ ಸುಲಿಬೋದು ಅಂತಂದರೆ ನಮ್ಮ ಮನೆಯವರಿಗೆ ಗೊತ್ತು. ಅವರೆಲ್ಲವು ಕಂಪ್ನಿ ಹತ್ರ ಕಂಪ್ನಿನ ಮರೆತುಬಿಟ್ಟೆ ನಾನು ಹೇಳೋದನ್ನು. ಕೊಯಮತ್ತೂರಲ್ಲಿರ್ತಕ್ಕಂಥ ಪರ್ಫೆಕ್ಟ್ ಇಂಜಿನಿಯರ್ ಅಂತಕ್ಕಂಥ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯಿಂದ ಕೊಯಮತ್ತೂರಿಂದ ನಾವು ಇದನ್ನು ತೊಗೊಂಡು ಬಂದಿದ್ದು. ಇದಕ್ಕೋಸ್ಕರನೇ 1-2 ದಿನ ಹೋಗಿ ಡೆಮೋ ನೋಡಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಎಲ್ಲದನ್ನು ಕೂಡ ತಿಳ್ಕೊಂಡೆ ತೊಗೊಂಡು ಬಂದಿದ್ದು ಮಿಷನನ್ನು. ಅದ್ರ ಬಗ್ಗೆ ಏನೂ ಕೂಡ ಡೌಟ್ ಇಲ್ಲ. ನೋಡೋಣ ಬನ್ನಿ, ಇದು ಏನು ಕೊಬ್ಬರಿ ಸುಲಿಯುವಂತಹ ಮಿಷನಿನ ಹಲ್ಗಳದು. ಇದು ಮೋಟರ್, ಅದಕ್ಕೆ ಮೋಟರ್ ಒಂದು 3 HP ಮೋಟರ್ ಅಂತ ಅನಿಸುತ್ತೆ ಇದಕ್ಕೆ ಕೊಟ್ಟಿರೋದು, 3 HP ಮೋಟರು. ಇದಾದ ನಂತರ ಇಲ್ಲಿ ಕೊಬ್ಬರಿನ ಹಾಕ್ತಕ್ಕಂತಹ ಒಂದು ಪ್ಲೇಸ್ ಇದೇನು ಇದಕ್ಕೆ ನೋಡ್ತಾ ಇದ್ದರೆ ಇದು ಬೆಲ್ಟ್. ಅದು ಈ ಬೆಲ್ಟ್ ಮುಖಾಂತರವಾಗಿಯೇ ಕೊಬ್ಬರಿ ಮುಂದಕ್ಕೆ ಹೋಗುತ್ತೆ. ಇಲ್ಲಿಗೆ ನಾವು ಕೊಬ್ಬರಿನ ಹಾಕಬೇಕು. ಇದೇನು ಕೆಳಗಡೆ ನೋಡ್ತಾ ಇದ್ದೀರಾ ಅದು ಸಿಪ್ಪಮಟ್ಟೆ, ಕೊಬ್ಬರಿಯಿಂದ ಬಂದಂತಹ ಸಿಪ್ಪಮಟ್ಟೆ ಕೆಳಗಡೆ ಬರುತ್ತೆ. ನಮ್ಮ ಮನೆಯವರು ಕೂಡ ಅದನ್ನು ಹಾಕ್ತಾ ಇದ್ದಾರೆ ನೋಡಿ. ಆ ಮಿಷನ್ ಸೌಂಡ್ ಸಮೇತ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಕೊಬ್ಬರಿ ಒಂದೊಂದಾಗೆ ಹಾಕಿದ ನಂತರ ಏನು ಬೆಲ್ಟ್ ಮುಖಾಂತರವಾಗಿ ಅದು ಮುಂದೆ ಹೋಗುತ್ತೆ. ಮುಂದೆ ಹೋದ ನಂತರ ಕೆಳಗಡೆ ಸಿಪ್ಪಮಟ್ಟೆ ಬರುತ್ತೆ. ಆ ಕಡೆ ಮುಂದೆ ಒಂದು ಓಪನ್ ಇದೆಯಲ್ಲ, ಅಲ್ಲಿ ಕೊಬ್ಬರಿ ಗಿಡಗಳು ಬರುತ್ತೆ. ನಿಜವಾಗ್ಲೂ ರೈತರಿಗೆ ತುಂಬ ಅನುಕೂಲವಾಗಿರ್ತಕ್ಕಂತಹ ಒಂದು ಮಿಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದನ್ನು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಫ್ರೆಂಡ್ಸ್. ಅದಕ್ಕೆ ಅಂದರೆ ಇವತ್ತಿನ ಕಾಲದಲ್ಲಿ ಕೃಷಿಯ ಒಂದು ಆಧುನೀಕರಣದ ವ್ಯವಸ್ಥೆಯಲ್ಲಿ ಈ ಮಿಷನ್ ಸಖತ್ತಾಗಿ ವರ್ಕ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಸಬ್ಸ್ಕ್ರೈಬು, ನಿಮ್ಮ ಕಮೆಂಟು, ನಿಮ್ಮ ಲೈಕ್ಸೇ ನನ್ನ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಎನರ್ಜಿ ಅಂತಲೇ ಹೇಳ್ಬೋದು.
ನೋಡಿರಿ ಸ್ನೇಹಿತರೆ, ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಬರೀ ಇದು ಜಸ್ಟ್ ಒಂದು ಡೆಮೋ ಅಷ್ಟೇ. ಯಾವ ರೀತಿ ಕೊಬ್ಬರಿ ಯಾವ ರೀತಿ ಮಿಷನಲ್ಲಿ ಸುಲಿಯುತ್ತೆ ಅನ್ನೋ ಒಂದು ಡೆಮೋ ಅಷ್ಟೇ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇದು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ಇದರ ಖರ್ಚು ವೆಚ್ಚ ಎಷ್ಟಾಯಿತು, ಇದನ್ನು ಯಾರೆಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ಯಾರ್ಯಾರಿಗೆ ಇದು ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇದನ್ನೆಲ್ಲ ಇದೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂತ ಕೂತ್ಕೊಂಡ್ರೆ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ ವಿಡಿಯೋ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋಸನ್ನು. ಏಕೆಂದರೆ ರೈತರಿಗೆ ತುಂಬ ಅನುಕೂಲವಾಗುವಂತಹ ಒಂದು ಮಿಷನ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ನಾವು ಕೂಡ ಇದನ್ನು ನಮ್ಮ ಫಸ್ಟ್ ಪ್ರೊಸೀಜರ್ ನಾವು ಅದನ್ನು ಯೂಸ್ ಮಾಡಿ ತದನಂತರ ನಾವು ಬಾಡಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಯಾರೆಲ್ಲ ನನ್ನ ಅಡ್ರೆಸ್ಸು ಯಾರೆಲ್ಲ ವಿಡಿಯೋ ನೋಡ್ತಾ ಇಲ್ಲ ಆದಷ್ಟು ರೈತರಿಗೆ ಶೇರ್ ಮಾಡಿ. ವಿಡಿಯೋ ಲಾಸ್ಟ್ವರೆಗೂ ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಅದು ಏನಾದರೂ ದಪ್ಪ ಇದ್ದರೆ ವಾಪಸ್ ಬರುತ್ತೆ, ಮತ್ತೆ ತಿರ್ಗಾ ಹಾಕೋ ಅಂಥ ಟೆಕ್ನಿಕ್ ತುಂಬ ಮುಖ್ಯ ಇದಕ್ಕೆ, ಗೊತ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ದಪ್ಪ ಇದೆಯಲ್ಲ, ಇದು ಕೊಬ್ಬರಿ ದಪ್ಪ ಇದೆಯಲ್ಲ ಸ್ನೇಹಿತರೆ, ಹಂಗಾಗಿ ಅದೇನು ಮಾಡ್ತು ಅಂದರೆ ಹಾಕಿದ ತಕ್ಷಣ ವಾಪಸ್ ಬಂತು. ಹಾಗಾಗಿ ಮತ್ತೆ ಇನ್ನೊಂದು ಸಲ ಅದನ್ನು ಹಾಕಿದ್ರು ಆಟೋಮೆಟಿಕ್ ಅದು ತಗೊಂಡು. ಅಂದರೆ ನಾವು ಹಾಕುವಂಥ ಒಂದು ಟೆಕ್ನಿಕ್ ತುಂಬ ಮುಖ್ಯ. ಅಂದರೆ ಕೊಬ್ಬರಿಗಳಲ್ಲಿ ಎಲ್ಲವೂ ಕೂಡ ಒಂದೇ ಸಮಕ್ಕೆ ಇರೋದಿಲ್ಲ ಅಲ್ವಾ. ಒಂದು ದಪ್ಪ ಇರುತ್ತೆ, ಒಂದು ಚಿಕ್ಕ ಇರುತ್ತೆ, ಒಂದು ಮೇಣೆ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಒಂದು ವಿಧಾನದಿಂದ ಹಾಕಿದರೆ ಪರ್ಫೆಕ್ಟಾಗಿ ಹೋಯಿತು. ಅದು ಬಂತು ಆ ಕಡೆಯಿಂದ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಮಿಷನ್ನು. ನೆಕ್ಸ್ಟು ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸಂಪೂರ್ಣ ಡೆಮೋ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಇವಾಗ ಏನು ನಮಗೂ ಕೂಡ ಕ್ಯೂರಿಯಾಸಿಟಿ ಅಲ್ವಾ, ಯಾವ್ಯಾವ ರೀತಿ ಇದು ವರ್ಕ್ ಆಗುತ್ತೆ ಏನು ಯಾವ ರೀತಿ ವರ್ಕ್ ಆಗುತ್ತೆ ಏನೋ ಅಂತಂತ ನಮಗೂ ಕೂಡ ಕ್ಯೂರಿಯಾಸಿಟಿಯಿಂದಲೇ ನಾವು ಕೂಡ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಎರಡನೇ ಸಲ ಇದು ದಪ್ಪ ಇದೆಯಲ್ಲ, ಹಾಗಾಗಿ ಇದನ್ನು ಇನ್ನೊಂದು ಸಲ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಹಲ್ಲಿಗಳು ಅಡ್ಜಸ್ಟ್ಮೆಂಟು ಕೂಡ ತುಂಬ ಮುಖ್ಯ ಆಗಿರ್ತಕ್ಕಂಥದ್ದನ್ನೆಲ್ಲದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗೇನು ಬರೀ ವಿಡಿಯೋನ ಒಂದು ಡೆಮಾನ್ಸ್ಟ್ರೇಷನ್ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಅಂದರೆ ಜಸ್ಟ್ ಕೊಬ್ಬರಿ ಯಾವ ರೀತಿ ಸುಲಿಬೋದು ಮಿಷನ್ಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಪರ್ಫೆಕ್ಟ್ ಇಂಜಿನಿಯರ್ ಕಂಪ್ನಿ ಥರ ನಮ್ಮ ಕೊಬ್ಬರಿನೂ ಕೂಡ ಪರ್ಫೆಕ್ಟಾಗೇ ಬಂತು ಸ್ನೇಹಿತರೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.